ಹಾಯ್ ಎಲ್ರಿಗೂ ನಮಸ್ಕಾರ. ನಂದಿನಿ ಶಿವಕುಮಾರ್ ಕಿಚನ್ ಲಾಗ್ಸ್ಗೆ ಸ್ವಾಗತ. ಇದು ನಮ್ಮ ಫಸ್ಟ್ ಕಿಚನ್ ಲಾಗ್ ಆಗಿರುತ್ತೆ. ಇವತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಮೊದಲನೇದಾಗಿ ಪಾಲಕ್ನ ತೊಳೆದು ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ. ಮತ್ತು ಇದು ಒಗ್ಗರಣೆಗೆ ಬಂದು ಪಲಾವ್ ಎಲೆ, ಕಸ್ತೂರಿ ಮೇಥಿ, ಮತ್ತು ಏಲಕ್ಕಿ, ಚಕ್ಕೆ, ಲವಂಗ, ಅನಾನಸ್ಸು. ಇದಕ್ಕೆ ನೋಡಿ 1 ಇಂಚು ಶುಂಠಿ, ಮತ್ತು ಪುದೀನ ಒಂದು ಸ್ವಲ್ಪ, ಮತ್ತು ಇದಕ್ಕೆ ಮೆಣಸಿನ್ಕಾಯಿ 4, ಅಂದರೆ ಇದು ಖಾರ ಇಲ್ಲ. ಇದನ್ನು ಸುಟ್ಕೊಂಡಿದ್ದೀನಿ. ಅದು ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಇದು ಮೆಣಸಿನ್ಕಾಯಿ ಸುಟ್ಟಿದ್ರೆ. ಹಂಗೆ ಇದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ ರುಬ್ಕೊಳ್ಳೋಕ್ಕೆ. ತೆಂಗಿನಕಾಯಿ ತುರಿ ಸ್ವಲ್ಪ ನೋಡಿ. ಇದರಲ್ಲಿ 1 ಸ್ಪೂನಷ್ಟು ಹುರಿಗಡಲೆ, ಒಂದು 5 ಇಲ್ಕೋಷ್ಟು ಬೆಳ್ಳುಳ್ಳಿ ರುಬ್ಕೊಳ್ಳೋಕ್ಕೆ. ಇದಾದಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಬಿರೋದು ಮಸಾಲೆ ನೋಡಿ, ಫುಲ್ಲು ನೈಸಾಗಿ ರುಬ್ಕೋಬೇಕಿದು. ಬೇಯಿಸೋದೇನು ಬೇಕಾಗಿರಲ್ಲ. ಅದಕ್ಕೆ ಬಿಸಿನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ರೆ ಸಾಕು. ಅದನ್ನು ಹಾಗೆ ಗ್ರೈಂಡ್ ಮಾಡ್ಕೊಬೋದು ನಾವು. ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು. ಈಗ ಮೊದಲನೇದಾಗಿ ಆಯಿಲ್. ಈಗ ನಾವು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಅಂದರೆ ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ. ನಾವೇ ರೆಡಿ ಮಾಡಿಸಿರೋದು ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ. 2 ಟೇಬಲ್ ಸ್ಪೂನ್ ಹಾಕಬೇಕು. 2 ಟೇಬಲ್ ಇಲ್ಲ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಎಷ್ಟು ಬೇಗ ಬಿಸಿ ಆಗಿಬಿಡುತ್ತಿದ್ದು ಯಾವುದು ಕೊಬ್ಬರಿ ಎಣ್ಣೆ ಬೇಗ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನು. ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ. ಆಮೇಲೆ ನೋಡಿ, ಇದು ಮಸಾಲೆ, ಇದು ಪಲಾವ್ ಎಲೆ, ಇದೆಲ್ಲ ಹಾಕ್ತಾಯಿದ್ದೀನಿ. ಫ್ರೈ ಆಗಬೇಕು. ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಫ್ರೈ ಆಗಬೇಕು ಒಂದು ಸ್ವಲ್ಪ. ಇದು ಈರುಳ್ಳಿ ಎಲ್ಲ ಇದು ಕಂದು ಬಣ್ಣ ಬರಬೇಕದು. ಒಂದು ಅರ್ಧ ಟೀ ಸ್ಪೂನು ಟರ್ಮರಿಕ್ ಪೌಡ್ರ್, ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫುಲ್ಲು. ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ನೋಡಿ ಎಲ್ಲ ಕ್ಲೀನಾಗಿ ತೊಳೆದು ಹಾಕ್ಕೋಬೇಕು. ನೋಡಿ, ಇದು ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಇದೆಲ್ಲ ಚೆನ್ನಾಗಿ ಕುದಿ ಬರಬೇಕಿದು. ಚೆನ್ನಾಗಿ ಕುದಿ ಬಂದು ಇದಕ್ಕೆ ಧನಿಯಾ ಪೌಡ್ರು 1 ಸ್ಪೂನಷ್ಟು, 1 ಸ್ಪೂನಷ್ಟು ಗರಂ ಮಸಾಲ. ಓಕೆ, ಕುದಿ ಬರಬೇಕಿದು ಚೆನ್ನಾಗಿದು ಈ ಥರ. ಇದು ಮಸಾಲೆ ಅಂದರೆ ಪಾಲಕ್ಕು ಬೇಯಂಗಿಲ್ಲ ಜಾಸ್ತಿ, ಬೇಯಿಸ್ಬಾರ್ದು. ಬೇಯಿಸಿದ್ರೆ ಅದ್ರದ್ದು ಟೇಸ್ಟ್ ಹೋಗ್ಬಿಡುತ್ತೆ. ಇದು ಮಸಾಲೆ ಚೆನ್ನಾಗಿ ಬೇಯಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗ. ನಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ನೋಡಿ, ಇಷ್ಟು ಸಾಲ್ಟ್ ಹಾಕ್ತೀನಿ ಇದಕ್ಕೆ. ಓಕೆ, ಸಾಕು ಅಷ್ಟು. ಈಗ ಅದು ಕುದೀತಾ ಇರಲಿ, ಅಷ್ಟೊತ್ತಿಗೆ ಪಾಲಕ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಹೆಂಗಾಗಿದೆ ನೋಡಿ ಪಾಲಕ್. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಪಾಲಕ್ ರುಬ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ನೋಡಿ, ಪಾಲಕ್ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ತೆಳುವು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಇದು ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ. ಈಗ ನೋಡಿ, ಇವಾಗ ಪನ್ನೀರೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅದು ಈಗ ನೋಡಿ ಪನ್ನೀರ್ ಹಾಕ್ತಾಯಿದ್ದೀನಿ. ಒಳ್ಳೆ ಪರಿಮಳ ಬರ್ತದೆ ಮಾತ್ರ. ಒಂದು ಸ್ವಲ್ಪ ಹಾಗೆ ಬಿಸಿಲಿ ಇದಾಗಬೇಕು, ಅಂದರೆ ಸಿಮ್ಮಲ್ಲಿ ಇಟ್ಕೋಬೇಕಿದು. ಸಿಮ್ಮಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕು ಅದಕ್ಕೆ. ಇಲ್ಲಿ ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೀನಿ, ಅದು ಸ್ವಲ್ಪ ನೀರು ಹಾಕ್ತೀನಿ, ಅದು ಇನ್ನೂ ಗಟ್ಟಿ ಬರುತ್ತೆ. ಓಕೆ. ನೋಡಿ, ಈಗೆಲ್ಲ ಕರೆಕ್ಟಾಗಿ ಆಗಿದೆ.
ನೋಡಿ ಪನ್ನೀರ್ ಹಿಂಗಂದರೆ ಆಹಾ ಎಷ್ಟು ಇದಾಗಿ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಬೆಂದಿದೆ. ಹಾಂ ಆಗಿದೆ ಇವಾಗ. ಓಕೆ ಇದಕ್ಕೊಂದು ಸ್ವಲ್ಪ ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಉದುರಿಸೋಣ. ಪಾಲಕ್ ಪನ್ನೀರ್ ರೆಡಿ ಇದೆ. ಅದ್ರ ಜೊತೆಗೆ ಚಪಾತಿನೂ ಮಾಡ್ಕೊಂಡಿದ್ದೀವಿ, ರೆಡಿ ಮಾಡಿದ್ದೀವಿ. ಈಗ ಬನ್ನಿ ಟೇಸ್ಟ್ ಹೇಗಿದೆ ನೋಡೋಣ. ತಿನ್ನಿ ನೀ ಫಸ್ಟ್ ತಿನ್ನಿ. ಹೇಗಿದೆ? ಸಖತ್ತಾಗಿದೆ. ನೀವು ಮಾಡಿರೋದು ನೀವೇ ಹೇಳಬಾರ್ದು. ಲಿಪಿಂ ಬಾರೋ ಇಲ್ಲಿ ಕುಚಿಯಲ್ಲಿ. ನೀನು ನೋಡು ಲಿಪಿಗ ಟೇಸ್ಟ್ ಹೇಗಿದೆ? ಅವಳು ತಿಂದೇ ಇಲ್ಲ. ಹೇಗಿದೆ? ನೀವು ಮನೆಯಲ್ಲಿ ಟ್ರೈ ಮಾಡಿ ಇದನ್ನ. ಚೆನ್ನಾಗಿದೆ. ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀವಿ. ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.